ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ಇವತ್ತು ಬೆಳಗ್ಗೆನೆ ನಮ್ ಜೊತೆ ಯಾರಿದ್ದಾರೆ ಗೊತ್ತಾ? ರೇವಂತ್ ಇದ್ದಾರೆ. ಇವ್ರ ಕಾಲೇಜ್ ಏನೇನೋ ಫ್ರೆಶರ್ಸ್ ಡೇ ಅಂತ ಇವತ್ತು. ನಿಮ್ಮ ಏನ್ ಸೋಮವಾರ ಕಣೋ ಇವತ್ತು ಸ್ಯಾಟರ್ಡೆ ಅಲ್ಲ ಗೈಸ್, ನಾನು ಸೋಮವಾರ ಅನ್ಕೊಂಡ್ಬಿಟ್ಟಿದೀನಿ. ಅಲ್ವಾ ನೀನ್ ಅಲ್ಲಿ ಬರ್ಬೇಕು ಗೈಸ್ ಇವಾಗ ಹೋಗ್ತಾ ಇದೀವಿ ಕಾಲೇಜ್ ಕಡೆ. ಹಂಗೆ 8ನೇ ಮೈಲಿಗೆ ಹೋಗ್ಬಿಟ್ಟು 8ನೇ ಮೈಲಿ ಸಿಗುವ ಗೈಸ್. ಆಮೇಲೆ ಅಲ್ಲಿ ನಮ್ ಜಗಮಮ್ಮಿ ಬೇರೆ ಫೋನ್ ಮಾಡ್ಬಿಟ್ಟು ಮಕ್ಕಳಿದ್ದಾನೆ, ಇನ್ನ ಮನೆ ಹತ್ರನೇ ಇದ್ದೀರೇನೋ ಅಂತ. ಬನ್ನಿ ನೋಡೋದು. ಹೌದು, ಅಲ್ಲಿ ಹೋಗ್ಬಿಟ್ಟು ಅವ್ನಿಗೆ ಇನ್ನೇನು ರೋದ್ನ ಇಡೋದು ಇವತ್ತು, ಅದನ್ನು ತೋರಿಸ್ತೀನಿ ಗೈಸ್. ಇವತ್ತು ನಮ್ಗೆ ಪಕ್ಕದಲ್ಲಿ ಯಾರಿದ್ದಾರೆ ಗೊತ್ತಾ? ಸೋನಿ 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 ಅವರು ಜಿಂದಾಲ್ ಗೈಸ್. ನಮಗೆ ಜಗಮಮ್ಮಿ ಸಿಕ್ಕಿದ್ದಾರೆ. ಹಾಯ್ ಜಗಮಮ್ಮಿ. ಏನಾಯ್ತು ಧೂಳು ಮಮ್ಮಿ ಲವ್ ಹಾಕಲ್ಲ, ನೀನೇ ಮಾಡಿರೋದು ಲವ್. ನೋಡಮ್ಮ ಹಾಯ್ ಹೇಳಲ್ವಾ ನೀನು? ಹಾಯ್ ತರ್ಬೇಕಾದ್ರೆ ಮಾಡ ಹಾಯ್. ಲವ್ ಇದಲ್ಲ ಹಾಯ್ ಮಾಡಲ್ಲ ಗೈಸ್, ಹಾಯ್ ಮಾಡಲ್ಲ. ಹಾಯ್ ಮಾಡು ಅಂದ್ರೆ ಬೇರೆದೆಲ್ಲ ಮಾಡ್ತಾನೆ ಅಣ್ಣ. ಹೇಳಪ್ಪ ಇದು ಹಾಯ್. ಹೊರಟೋದ್ಲು. ಹೋಲಿ ಬಿಡು. ಬರೋದೇ ಇಲ್ಲ ಇವತ್ತು. ಯಾಕೆ? ಅವ್ರಿಗೇನೋ ಹುಷಾರಿಲ್ಲ. ಹುಷಾರು ಡೋಗ್ ಹುಷಾರಿಲ್ವಂತ ಗೈಸ್. ಇಲ್ಲ ಅಂದ್ರೆ ಇವತ್ತು ಒಳ್ಳೆ ಸೀನ್ ತೋರಿಸ್ತಿದೆ. ಡೋಗ್ ಹುಷಾರಿಲ್ವಂತೆ. ಏನ್ ನೋಡ್ಬಿದ್ದೆ ನೀನು? ಏನ್ ನಡೆದಿದೆ ಬಿಡು. ಬ್ಲಾಗ್ ಅಲ್ಲಿ ಹೇಳೋಲ್ಲ, ಬ್ಲಾಗ್ ಅಲ್ಲಿ ಹೇಳೋ ಗೈಸ್. ಸೊ ಗೈಸ್ ಇವಾಗ 8ನೇ ಮೈಲಿ ಬಂದಿದ್ದೀನಿ. 8ನೇ ಮೈಲಿಯಿಂದ ನನ್ನ ಮಕ್ಕಳು ನನ್ನ ಬಿಟ್ಟು ಹೋಯ್ತವ್ರೆ ಗೈಸ್. ಇರ್ಲಿ ನನ್ ಬಿಟ್ಟು ಹೋಯ್ತಾರೆ ಗೈಸ್. ನಮ್ನೆ ಬಿಟ್ಟು ಹೋಗ್ತಿರಲ್ಲೋ, ನಿಮ್ಗೆ ಮನುಷ್ಯತ್ವ ಆಯ್ತಾ? ಇವನು ಅಟ್ಲೀಸ್ಟ್ ಇವನಾದ್ರು ಆಟಿಟ್ಯೂಡ್ ಬಂದ್ಬಿಟ್ಟೈತೆ ಗೈಸ್. ಅಣ್ಣಂಗೆ ಆಟಿಟ್ಯೂಡ್ ಬಂದ್ಬಿಟ್ಟೈತೆ ನೋಡ್ರಿ. ಇವಾಗ ಸೆಕೆಂಡ್ ಕೈಯೆಲ್ಲ ಕೊಡ್ತಾರೆ ನೋಡ್ರಿ. ಇವ್ನ ಔಟ್ಫಿಟ್ ನೋಡಿ ಗೈಸ್. ಇವ್ ನೋಡ್ರಿ, ಅದೇನಪ್ಪ 20 ರೂಪಾಯಿ ಬಾದಾಮ್, ನಾನು 40 ರೂಪಾಯಿ ಜ್ಯೂಸ್ ತಗೊಂಡ್ರೆ ಅರ್ಧ 10 ನಿಮಿಷ ಖಾಲಿ ಮಾಡ್ತೀನಿ. ಇವ್ ನೋಡ್ರಿ 20 ರೂಪಾಯಿ ಜ್ಯೂಸ್ ತಗೊಂಡ್ಬಿಟ್ಟು ಅರ್ಧ ಗಂಟೆ ಮಾಡ್ತಾನೆ ಆ ಜ್ಯೂಸ್ ಕುಡಿಯಕ್ಕೆ. ಎಷ್ಟು ಜನ ಅವರು ಬಸ್ಸಲ್ಲಿ ಎಷ್ಟು ಜನ ಮಾಡ್ಕೊಂಡು ಗೈಸ್ ಬರೀ ತಲೆಗೆ ಹೊಡಿತಾನೆ. ನಂಗೋಸ್ಕರ ವೇಟ್ ಮಾಡ್ತಾ ಇನ್ನು. ನಿಜ ಅಲ್ಲ, ನಿನ್ಗೆ ವೇಟ್ ಮಾಡ್ತಿದ್ದೀನಿ. ಇಲ್ಲ ಒಂದ್ ಜೊತೆ ಹೋಗೋದಿತ್ತು ತಾನೇ ನಾನು. ಸೇವಂತ್ ಉಂಟದ ಗೈಸ್. ನೆಕ್ಸ್ಟ್ ಸೋಮವಾರ ಬ್ಲಾಗ್ ಅಲ್ಲಿ ಅವ್ನಿಗೆ ಅಜೀಬ್ ಮಾಡೋದು ಬ್ಲಾಗ್ ಅಲ್ಲಿ. ನೋಡು 10 ರೂಪಾಯಿಗೆ ಭಿಕ್ಷೆ ಬಿಡ್ತಾ ಇದೀನಿ ನಾನು ನೋಡಿ. ಅಂಗಡಿಗೆ ಹೋಗಿ ಒಂದೇ ಒಂದು ಓರಿಯ ಕೊಟ್ಟವನೆ. ಆಮೇಲೆ ಒಂದೇ ಒಂದು ಕೊಡಿಸ್ತೆ ಅಂತ ಗೈಸ್ ನಮ್ಮ ಮಚ್ಚ ನೋಡಿ ಅಲ್ಲಿ ಹೆಂಗ್ ನಿಂತ ಹೋಗ್ಬಿಟ್ಟು ಅದೇ ಪರಿ ನನ್ ಮಗ. ಅಲ್ಲಿ ಇವ್ರ ಕಾಲೇಜ್ ಪಾಂಪ್ಲೆಟ್ ಚಿರ್ಮೂರಿಗೆ ಹಾಕ್ಬಿಟ್ಟವ್ರೆ ಗೈಸ್. ನೋಡ್ರಿ ಈ ಸೈಡ್ ಅಲ್ಲಿ ಚಿರ್ಮೂರಿಗೆ ಹಾಕ್ಬಿಟ್ಟವ್ರೆ ಇವ್ರ ಕಾಲೇಜ್ ಪಾಂಪ್ಲೆಟ್. ನಮ್ ಗೈಸ್ ಇವಾಗ ನಮ್ಮ ಅಕ್ಕನ ಮೊಬೈಲ್ ರೆಡಿ ಮಾಡ್ಕೊಂಡ್ ಬರಕ್ ಹೋಯ್ತಾ ಇದೀವಿ. ನಾನು ನಮ್ ರೇವಂತ್. ಅವ್ನು ಹೊಸ ಗಾಡಿಲಿ ಬಂದವನೆ. ಅವ್ನು ಹೊಸ ಗಾಡಿಲಿ ಹೋಗ್ತಾ ಇದೀವಿ ನಾವು. ನೋಡ್ರಿ ಹೊಸ ಗಾಡಿಲಿ ಹೋಗಿ ರೆಡಿ ಮಾಡಿಸ್ಕೊಂಡು ಮೊಬೈಲ್ನ ಬರೋದು. ಮೊಬೈಲ್ ಎಷ್ಟು ಹೇಳ್ತಾನ ಗೊತ್ತಿಲ್ಲ. ಈಗ ಯಾರು ಬರ್ಬೇಡಿ ಗೈಸ್, ನೀಟಾಗಿ ರೆಸ್ಪಾನ್ಸ್ ಮಾಡೋದು. ಸೊ ಗೈಸ್ ಇವಾಗ ನಮ್ಮ ಓನರ್ ಆಂಟಿ ಎಲ್ಲೋ ಹೋಗಿದ್ದಾರೆ. ಅವರು ಇಲ್ಲ ಅವ್ರ ಮನೇಲಿ, ಅವ್ರು ಯಾರು ಇಲ್ಲ ಮನೇಲಿ. ಅದಕ್ಕೆ ಅವ್ರು ಗಿಡದಲ್ಲಿ ಹೂವು ಬೆಳೆದಿದೆ ಅವರಿಗೆ. ಈ ಹೂವು ಎಲ್ಲ ಬಿಡಿಸ್ಬೇಕಂತೆ ಅವ್ರು ಹೇಳಿದ್ರು. ಅದಕ್ಕೆ ಇವಾಗ ಈ ಹೂವನ ಈ ಕವರ್ ಒಳಗೆ ಹಾಕೊಂಡು ಬಿಡಿಸ್ಬಿಟ್ಟು ಫ್ರಿಜ್ಗೆ ತಿಕ್ಬೇಕು. ಸೊ ಇವಾಗ ಹೂವು ಬಿಡಿಸೋ ಸಮಯ. ಬನ್ನಿ ಗೈಸ್, ಹೂವು ಬಿಡಿಸೋ ಸಮಯ ಗೈಸ್. ಏನು ಫ್ರಿಜ್ ಮನೆಗೆ ಎಲ್ಲ ಕಟ್ಟಿಸ್ತಾ ಇದೆಯಾ? ಏನು ಸಿಲ್ಬಲ್ಲ ಇದ್ರೂ ಹೋಯ್ತಾ ಇದೆಯಾ? ಯಾಕೆ? ಸರಿ ಬಂದ್ಮೇಲೆ ಫೋನ್ ಹಾಕು, ಬರ್ತೀನಿ, ಒಂದು ವಿಡಿಯೋ ಮಾಡೋಣ. ಗೈಸ್ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರಿಗೂ ಕಳಿಸಿ ಗೈಸ್. ಅಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.